ಎಲ್ಲರೂ ಇವಾಗ ಟ್ರಿಪ್ಪಿಗೆ ಹೊರಟಿದ್ದೀವಿ. ಎಲ್ಲರೂ ಇವಾಗ ಟ್ರಿಪ್ಪಿಗೆ ಹೊರಟಿದ್ದೀವಿ. ಇಷ್ಟು ಜನ ಹೊರಟಿದ್ದೀವಿ. ಅಲ್ಲಿ ಇನ್ನೂ ಜನ ಸಿಗ್ತಾರೆ. ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನಲ್. ಓಕೆ ನಾವಿಬ್ರು ಗಾಡಿಯಲ್ಲಿ ಹತ್ಕೊಂಡಿದ್ದೀವಿ. ಅವರೆಲ್ಲ ನಡ್ಕೊಂಡು ಹೋಗ್ತವ್ರೆ. ಇಲ್ಲ ಅವ್ರವರು ನಡ್ಕೊಬತ್ತವ್ರೆ ಅವರು. ಇವಾಗ ಇಲ್ಲಿ ಬಸ್ ಸ್ಟ್ಯಾಂಡ್ಗೆ ಬಂದು ಕೂತಿದ್ದೀವಿ. ಇಲ್ಲಿಂದ ಬಸ್ ಹತ್ಕೊಂಡು ನಾವು ಇಲ್ವಾಲಾಗಿ ಹೋಗಿ ಅಲ್ಲಿಂದ ನಾವು ಹೋಗ್ತಿರೋದು ಎಲ್ಲಿಗಪ್ಪ ಅಂತಂದರೆ ಮಂಗಳೂರಿಗೆ. ಅಲ್ಲಿಗೆ ನಾವು ಮಾಡಿರುವಂತಹ ಮಿನಿ ಬಸ್ಸಿಂದ ಹೋಗಬೇಕು. ಸೊ ಬನ್ನಿ ನೋಡೋಣ ಹೆಂಗಿರುತ್ತೆ ಟ್ರಿಪ್ಪು ಅಂತ. ಕಲರ್ ಲೈಟ್ ಬಿಡ್ತವ್ರೆ. ಏನಿಲ್ಲ ಸಂಗವ್ರೆ. ಇವಾಗ ನಮ್ಮ ಜರ್ನಿ ಸ್ಟಾರ್ಟ್ ಆಗಿದೆ. ಕಾಣಿಸ್ತಾನೆ ಇಲ್ಲ. ಇವಾಗ ರಾತ್ರಿ ಇಲ್ಲಿ ಇಡ್ಲಿ ಸಾಂಬಾರು ತಿಂತಾ ಇದ್ದೀನಿ. ನಮಗೆ 2 ಸ್ಪೂನ್ ತಗೊಬಂದು ಕೊಟ್ಟೆ. ನನಗೊಂದು ಸ್ಪೂನ್ ಇಟ್ಕೊಂಡಿರಮ್ಮ ಅಂತಂದರೆ 2 ಸ್ಪೂನ್ ಯೂಸ್ ಮಾಡ್ಕೊಂಡು ಒಳ್ಳೆ ಫಾರಿನ್ ಲೇಡಿ ಥರ ತಿಂತೈತೆ. ಇಲ್ಲಿ ಅಚ್ಚುಕಟ್ಟಾಗಿ ಒಳ್ಳೆ ಹುಡುಗರ ಥರ ಇಡ್ಲಿ ಸಾಂಬಾರು ತಿಂದರೆ ಅವರೆಲ್ಲ ಫ್ರೈಡ್ ರೈಸು ಗೋಬಿ ಅದೆಲ್ಲ ತಿನ್ನಕ್ಕೆ ಹೋಗಿದ್ರು. ಗಾಯ್ಸ್ ಇವಾಗ ಬರ್ತವ್ರೆ ನೋಡಿ ನಿಧಾನಕ್ಕೆ. ಅಷ್ಟೊತ್ತಿಂದ ವೆಯ್ಟ್ ಮಾಡ್ತವ್ರೆ ಡ್ರೈವರು. ನೀವು ಬರ್ನಿಲ್ಲ ಅಂತಂದರೆ ಇನ್ನೊಬ್ರು ಡ್ರೈವರ್ನ ಎಕ್ಸ್ಚೇಂಜ್ ಮಾಡಬೇಕು. ನೀವು ಬರ್ನಿಲ್ಲ ಅಂದರೆ ಇನ್ನೊಬ್ರು ಬಂದಿರೋ ಡ್ರೈವರ್ ಹೊಂಟೋಗ್ಬಿಡ್ತಾರೆ ಅಂತ ಅಂತವ್ರೆ. ಅವಾಗ ಬರ್ತವ್ರೆ ಯುವಕರು ನೋಡಿ. ಯುವಕರು ಫ್ರೈಡ್ ರೈಸ್ ತಿನ್ನಕ್ಕೆ ಹೋಗಿರೋರು. ಯುವತಿಯರು. ನಾನು ದೊಡ್ಡವ್ರ ಜೊತೆ ಇಡ್ಲಿ ಸಾಂಬಾರು ತಿಂದೆ. ಎಸ್, ಯುವತಿಯರು ಎಗ್ ರೈಸ್ ತಿನ್ನಕ್ಕೆ ಹೋಗಿದ್ರು. ಅದಕ್ಕೆ ಇಡ್ಲಿ ಸಾಂಬಾರು ತಿಂದೆ. ನಾವು ಮಾರ್ನಿಂಗ್ ಒಂದು 4:30 ಅಷ್ಟೊತ್ತಿಗೆ ಮಂಗಳೂರು ಬೀಚ್ಗೆ ಹೋದ್ವಿ. ನೀರ ಹತ್ರ ಏನು ಹೋಗಲಿಲ್ಲ. ಅಲ್ಲೇ ಮಣ್ಣ ಹತ್ರ ಕುತ್ಕೊಂಡು ಕಪ್ಪೆಗೂಡೆಲ್ಲ ಮಾಡಿಕೊಂಡು ಸ್ವಲ್ಪ ಹೊತ್ತು ಆಟ ಆಡಿದ್ವಿ. ಇಲ್ಲಿ ನೋಡಿ ನಾನು ಮಾಡಿರುವಂತಹ ಇದಕ್ಕೆ ಹೆಸರು ಏನಂತ ಗೊತ್ತಿಲ್ಲ. ಸ್ಯಾಂಡ್ಮ್ಯಾನ್. ಅದಕ್ಕೆ ಬಾಯಿ ಕಾಣಿಸ್ತಿಲ್ಲ. ನೀನು ಕ್ಯಾಮ್ರಾಮನ್ ಸರಿ ಇಲ್ಲ. ನೋಡಿ 2 ಕಣ್ಣು, ಇಲ್ಲಿ 2 ಕಣ್ಣು, ಇಲ್ಲಿ ಇದೊಂದು ಕಣ್ಣು, 2 ಕಣ್ಣು, ಇದು ಬಾಯಿ, ಇದು ಕಡ್ಡಿಲಿ ಹಿಂಗೆ ಕೂರಿಸಿದ್ದೀನಿ ನಾನು. ಬಟ್ ನೀಟಾಗಿ ಕಾಣಿಸ್ತಿಲ್ಲ. ಅದು ಇಲ್ಲಿ ಬಾಯಿ ಬರ್ದಿದ್ದೀನಿ ನಾನು. ಇಲ್ಲಿ ನೋಡಿ ಈ ಕಡೆಯಿಂದ ನಾನು ಏನು ಮಾಡಿಲ್ಲ. ಕಣ್ಣು ಮೂಗು ಬಾಯಿ ಅದೇ ಆಗ್ಬಿಟ್ಟೈತೆ. ಚೆನ್ನಾಗೈತೆ. ಗುಡ್. ಇವ್ರು ಕಪ್ಪೆಗೂಡು ನೋಡಿ. ನೋಡಿ ಚೇತು ಕಪ್ಪೆ ಹಿಡಿತವನೆ. ಎಷ್ಟು ಚೆನ್ನಾಗಿದೆ, ಕ್ಲೀನ್ ಆಗಿದೆ. ಇದಿಷ್ಟು ನಾವು ಇವಾಗ ಬಂದಿದ್ದಂತಹ ಬೀಚ್ ಇದೆ. ಹೆಸರು ನಂಗೆ ಗೊತ್ತಿಲ್ಲ. ನೋಡಿ ನಾನು ಮಾಡಿರುವಂತಹ ಏನಂತಾರೆ ಇದಕ್ಕೆ, ಏನಾದರೂ ಹೆಸರು ಕಟ್ಟಿ ಹೊಟ್ಟಲ್ಲಿ ಚೆನ್ನಾಗೈತೆ. ಇದು ರೂಪ ಮಾಡಿದ ಕಪ್ಪೆ. ಓಕೆ ಬಾ ರೂಪ ಬಾ. ಇವಾಗ ನಾಷ್ಟ ಮಾಡ್ಕೊಂಡು ಬಂದ್ವಿ. ಒಂದು ಮಸಾಲೆ ದೋಸೆ 60 ರೂಪಾಯಿ. ಯಾವ ಮೂಲೆಗೂ ಸಾಲಿಲ್ಲ ಗೈಸ್. ಹೊಟ್ಟೆನೇ ತುಂಬಿಲ್ಲ. ಬೀಚಲ್ಲಿ ಆಟ ಆಡಿದ್ದು ಎಕ್ಸ್ಪೀರಿಯನ್ಸ್ ಹೆಂಗಿತ್ತು ಗೈಸ್? ಸೂಪರ್ ಆಗಿತ್ತು. ಬಾಡಿ ಎಲ್ಲ ಎಕ್ಸರ್ಸೈಸ್ ಫ್ರೀ ಆಗಿದೆ. ಒಳ್ಳೆ ಮಸಾಜು. ಹೋಗಿ ನೀರು ಬಂದಂಗಾಗದೆ. ನಾವು ಸ್ಟಾರ್ಟಿಂಗ್ ಇಂದ ನೀರು ಕುಡ್ದಿರ್ನಿಲ್ಲ. ಲಾಸ್ಟ್ ಮೂಮೆಂಟಲ್ಲಿ ನೀರು ಕುಡ್ಕೊಂಡು ಬಂದ್ವಿ. ರೂಪ ಮುಳುಗ್ಬಿಟ್ಟು ತಡಕ್ತಾಳೆ. ರೂಪ ಹೋಗ್ಬಿಡ್ತಿದ್ಲು ಗೈಸ್. ಒಳಗಡೆ ಮುಳಿಕೊಂಡವಳೆ. ಎಲ್ಲಿ ಕಾಣ್ತಾಳೆ ನಾನು ಅವಳು ಇಬ್ರು ಮುಳಿಕೊಂಡ್ಬಿಟ್ಟಿದ್ದೀವಿ ಲಾಸ್ಟಲ್ಲಿ. ಅಪ್ಪ ಚೆನ್ನಾಗಿತ್ತು. ನಾನು ಬೀಚಲ್ಲಿ ಫಸ್ಟ್ ಟೈಮ್ ಅಂತಲ್ಲ, ಸೆಕೆಂಡ್ ಟೈಮ್ ಆಟ ಆಡಿರೋದು. ಕನ್ಯಾಕುಮಾರಿಲಿ ಆಟ ಆಡಿದ್ದೀನಿ. ನಾನು ಜಾಸ್ತಿ ಆಟ ಆಡಿಲ್ಲ ಅಲ್ಲಿ. 5 ನಿಮಿಷ ಅಲ್ಲಿ ಬರೀ ಕಲ್ಲು. ಬಿದ್ದರೆ ಎದೊಳ್ಬೋದು. ಮೇಲೆ ಡೈರೆಕ್ಟ್ ಹಂಗೆ ಶಿವನ್ ಪಾದ ಸೇರ್ಕ ಹೊಡ್ಬೇಕು ಅದ್ರಲ್ಲಿ ಬಿದ್ದರೆ. ಹಂಗಿತ್ತು ಅಲ್ಲಿ. ಆಟ ಆಡಕ್ಕೆ ಆಯ್ತಿರ್ಲಿಲ್ಲ. ನಾನು ಮಾತಾಡ್ತಾ ಇವ್ರಿಬ್ರು ನಮ್ಮ ಮಣ್ಣ ಮೇಲೆ ಕರ್ಕೊಬಂದ್ಬಿಟ್ಟೆ ಬೈತಾವ್ರೆ. ಟ್ರಿಪ್ಪು ಏನೇನೋ ಪ್ಲ್ಯಾನ್ ಮಾಡ್ಕೊಂಡು ಬಂದ್ವಿ. ಬಟ್ ಊಟ ತಿಂಡಿಗೆ ತುಂಬ ರಿಸ್ಕ್ ಆಯ್ತಿದೆ. ಮಣ್ಣ ಮೇಲೆ ನಡೆಯೋಕ್ಕೆ ಆಯ್ತಾ ಇಲ್ಲ. ಮದರ್ಸ ಸ್ಪೆಷಲು. ಎಲ್ರಿಗೂ ಹೋಟ್ಲು ಬಾಗಿ ತಿನ್ನಿಸ್ತೈತೆ. ಉಡುಪಿ ಕೃಷ್ಣ ದೇವಸ್ಥಾನಕ್ಕೆ ಈಗ ಬಂದಿದ್ದೀವಿ. ಹಾಯ್ ಗಾಯ್ಸ್ ಅಂತೆ. ಆ್ಯಕ್ಚುಲಿ ಸರಿಯಾಗಿ ವ್ಲಾಗ್ ಮಾಡೋಕ್ಕೆ ಆಯ್ತಾ ಇಲ್ಲ. ಆದಷ್ಟು ಟ್ರೈ ಮಾಡ್ತಾ ಇದ್ದೀನಿ ಮಾಡೋಕ್ಕೆ. ನೋಡಿ ಉಡುಪಿ ಕೃಷ್ಣ ದೇವಸ್ಥಾನ. ಶ್ರೀ ಕೃಷ್ಣ ದರ್ಶನಕ್ಕೆ ದಾರಿ. ನೋಡಿ ಅಲ್ಲೆಲ್ಲ ಅಡುಗೆ ಮಾಡೋದು. ನೋಡಿ ಚೆನ್ನಾಗೈತೆ ಅಲ್ಲ.
ಹರ್ಷ ಈ ಶೆಕೆಲಿ ಈ ಪುಲ್ಲೋವರ್ ಹಾಕೊಂಡು ಸತ್ತೋಯ್ತವನೆ, ಒಳಗಡೆನೆ ಸತ್ತೋಯ್ತವನೆ, ಆದರೆ ಹೇಳ್ತಾ ಇಲ್ಲ. ಎಷ್ಟು ಬಿಸಿಲು ಅಂದರೆ ಯಪ್ಪ. ನೋಡಿ ಚೆನ್ನಾಗಿತ್ತು, ಎಷ್ಟು ಜನ ಅವ್ರೆ. ಅಲ್ಲಿ ಆಮೆ ಐತೆ ನೋಡು, ಇಲ್ಲಿ ಅಪ್ಪ ಅಲ್ಲಿ ಆಮೆ. ಸೌದೆನಾ ಇವರು ಈ ಥರ ಕಟ್ಟಿದ್ದಾರೆ, ಏನಕ್ಕೆ ಅಂತ ನನಗೆ ಗೊತ್ತಿಲ್ಲ. ಕೃಷ್ಣಂಗೆ ರೂಪ ಸಾಂಗಳು, ಕೃಷ್ಣ ನೀ ಬೇಗನೆ ಬಾರೋ. ಅಯ್ಯೋ ಎಲ್ರು ನೋಡ್ತವ್ರೆ, ಬೇಗನೆ ಜಾಗ ಬೀಡೋ. ನೋಡಿ ಗೈಸ್, ರಥ ನೋಡಿ ಹೇಗಿದೆ. ಇಲ್ಲಿ ಹೋಗ್ತಾ ಇದೀವಿ ನೋಡಿ ದರ್ಶನಕ್ಕೆ. ಇದೊಂಥರ ಹಳೇ ಕಾಲದ ಮನೆ ಥರ ಐತೆ ಕಟ್ಟಡ. ದರ್ಶನ ಮಾಡಿಕೊಂಡು ಇಲ್ಲಿಂದ ಹೊರಗಡೆ ಬಂದ್ವಿ. ಶಪ್ಪ ಹೇಳಿ ಇವಾಗ ಎಷ್ಟು ಬಿಸಿಲು ಅಂದರೆ ಇಲ್ಲಿ ಸೀರಿಯಸ್ಲಿ ತಮಿಳ್ನಾಡು ಥರ ಫೀಲ್ ಆಯ್ತೈತೆ. ನಾವಿವಾಗ ಗೊರಗಜ್ಜ ಟೆಂಪಲ್ ಹತ್ರ ಬಂದಿದ್ದೀವಿ. ದೇವಸ್ಥಾನ, ಮೇನ್ ದೇವಸ್ಥಾನ ಅಂತೆ ಗೊರಗಜ್ಜ ದೇವ್ರದ್ದು. ಮಂಗಳೂರಿಂದ ಸ್ವಲ್ಪ ಮುಂದೆ ಇರೋದು. ಬಸ್ಸಲ್ಲಿ ಡ್ಯಾನ್ಸ್ ಮಾಡ್ತಿದ್ವಾ, ನನಗಂತೂ ತಲೆ ಬ್ರೈನಿಂದ ಎಲ್ಲ ಬೆವರು ಬರ್ತಾರ ಥರ ಫೀಲ್ ಆಯ್ತೈತೆ. ನೀರೇ ಇಲ್ಲ, ನೀರು ಇಟ್ಕೋಬೇಕು. ಇವಾಗ ಮಧ್ಯಾಹ್ನದ ಊಟ ಮಾಡ್ಕೊಂಡು ಬಂದ್ವಿ. ಮಡಿಕೇರಿಲಿದ್ದೀವಿ. ಇಲ್ಲಿ ಮಡಿಕೇರಿ ಪ್ಲೇಸ್ ಎಲ್ಲ ತೋರಿಸಿ ಅಂತ ಹೇಳ್ತಾ ಇದ್ದೀವಿ, ಬಟ್ ಅವರು ಬೇಗ ಹೋಗ್ಬೇಕು ಅಂತ ಹೇಳ್ತಾ ಇದ್ದಾರೆ. ಒನ್ ಡೇ ಟ್ರಿಪ್ ಇದು ನಮ್ಮದು. ನಾನು ಹೇಳ್ತೀನಿ, ಬಸ್ ಸ್ಟ್ಯಾಂಡಲ್ಲಿ ಕೂತವ್ರೆ, ಐಸ್ ಕ್ರೀಮ್ ತಿಂತಾವಳೆ ಅವಳು. ಫುಲ್ಲು ಗುಡುಕ್ತಾ ಇದೆ. ಉಡುಪಿಲಿ ಮಲ್ಪೆ ಬೀಚ್ ಮತ್ತು ಕೃಷ್ಣನ್ ಟೆಂಪಲ್ ನೋಡಿಕೊಂಡು, ಗೊರಗಜ್ಜ ದೇವಸ್ಥಾನನ ನೋಡಿಕೊಂಡು ನಾವು ಮಡಿಕೇರಿಗೆ ಬಂದ್ವಿ. ಬಟ್ ಮಡಿಕೇರಿಯಲ್ಲಿ ಏನೂ ಪ್ಲೇಸ್ ನೋಡೋದಕ್ಕಾಗಲಿಲ್ಲ, ಲೇಟ್ ಆಗ್ತಾ ಇದೆ ಅಂತ ಅಂದ್ಬಿಟ್ಟು. ಯಾಕಂದರೆ ನಾವು ಒನ್ ಡೇ ಟ್ರಿಪ್ ಮಾಡಿದ್ದು, ಸೊ ಗಾಡಿನ ರಿಟರ್ನ್ ಕೊಡಬೇಕಿತ್ತು ಅಂತ ಅಂದ್ಬಿಟ್ಟು ಸ್ವಲ್ಪ ಬೇಗನೆ ಬಂದ್ಬಿಟ್ವಿ. ಬಟ್ ಟ್ರಿಪ್ಪು ನಾವು ಅಂದ್ಕೊಂಡಂಗೆ ಆಗಲಿಲ್ಲ. ಪ್ಲ್ಯಾನ್ ಮಾಡಿದವರು ಸರಿಯಾಗಿ ಪ್ಲ್ಯಾನ್ ಮಾಡಿರಲಿಲ್ಲ. ಬಟ್ ಇನ್ನೇನು ಮಾಡೋಕ್ಕಾಗುತ್ತೆ, ಒಂದು ದಿನದಲ್ಲಿ ಒಂದು 3-4 ಪ್ಲೇಸ್ ನೋಡಿಕೊಂಡು, 4 ಅಲ್ಲ ಅನಿಸುತ್ತೆ, ಒಂದು 3 ಪ್ಲೇಸ್ ನೋಡಿಕೊಂಡು ಹೊರಟ್ವಿ. ನಮ್ಮ ಒಂದು ಮಂಗಳೂರು ಟ್ರಿಪ್ ಹೀಗಿತ್ತು. ಬಟ್ ನಾವು ಪ್ಲ್ಯಾನ್ ಮಾಡಿದ್ದು ಮಂಗಳೂರಿಗೆ, ಹೋಗಿದ್ದು ಉಡುಪಿಗೆ. ಟ್ರಿಪ್ ಅಂತೂ ಪಕ್ಕಾ ಫ್ಲಾಪ್ ಆಯಿತು. ಬಟ್ ಇಟ್ಸ್ ಓಕೆ, ಏನೂ ಮಾಡೋಕ್ಕಾಗಲ್ಲ. ನಾವು ಕಸಿನ್ಸ್ ಎಲ್ಲ ತುಂಬ ಚೆನ್ನಾಗಿ ಎಂಜಾಯ್ ಮಾಡಿದ್ವಿ. ಬಟ್ ಒಂಥರ ಚೆನ್ನಾಗಿತ್ತು. ಜೋಡಿ ಮಾನಾಡಿ ಮೇಲೆ ಹಾರಾಡಿ ತೇಲಾಡಿ ಓಲಾಡಿ ನಲಿವಂತೆ ತಂದ ಹುಣ್ಣಿಮೆ ರಾತ್ರಿ ಗಾಳಿ ತಂದ ತಣ್ಣನೆ ರಾತ್ರಿ ಮಲಗಿರಲು. ನಾವಿವಾಗ ಇಲ್ಲಿ ಎಲ್ಲಿದ್ದೀವಿ ಅಂತ ಅಂದರೆ ಮಡಿಕೇರಿಯ ನಟ್ಟ ನಡುವೆಯ ಒಂದು ರೋಡಿನಲ್ಲಿ ನಿಂತಿದ್ದೀವಿ. ವೆದರ್ ತುಂಬ ಚೆನ್ನಾಗಿದೆ. ಇಲ್ಲಿ ಹೆಂಗೈತೆ ಅಲ್ವಾ. ಇವಾಗ ಸೆಲ್ಫಿ ಟೈಮ್. ಇವ್ರದ್ದು ಇಷ್ಟೇ ಗಾಯ್ಸ್ ಟ್ರಿಪ್ಪು. ಕೂದಲೆಲ್ಲ ಹೆಂಗಾಗ್ಬಿಟ್ಟೈತೆ ಇವ್ರದ್ದು ಇಷ್ಟೇ ಟ್ರಿಪ್.